ನಮಸ್ಕಾರ ಸ್ನೇಹಿತರೆ. ಕತ್ತಲು ಕವಿದ ಕಡಿದಾದ ಬೆಟ್ಟದ ತುದಿ, ತಳವೇ ಕಾಣದಷ್ಟು ಆಳವಾದ ಕಂದಕ. ಅಲ್ಲಿಂದ ಬೃಹತ್ ಗಾತ್ರದ 100 ಆನೆಗಳನ್ನ ಒಂದೊಂದಾಗಿ ಕೆಳಗ್ ತಳ್ಳಲಾಗ್ತಾ ಇದೆ. ಆ ಮೂಕ ಪ್ರಾಣಿಗಳು ಕಲ್ಲಿಗೆಲ್ಲ ಬಡಿದು ಕೆಳಗ್ ಬಿದ್ದು ನೋವಿನಿಂದ ಭೀಕರವಾಗಿ ಕಿರ್ಚ್ಕೊಳ್ತಿವೆ, ಪ್ರಾಣ ಕಳ್ಕೊಳ್ತಿವೆ. ಆ ಆರ್ತನಾದ ಇಡೀ ಕಣಿವೆಯನ್ನ ನಡುಗಿಸ್ತಾ ಇದೆ. ಆದ್ರೆ ಆ ಕಿರುಚಾಟ ಕೇಳಿ ಬೆಟ್ಟದ ಮೇಲಿದ್ದ ಒಬ್ಬ ರಾಜ ರಾಕ್ಷಸನಂತೆ ನಗ್ತಾ ಇದ್ದಾನೆ. ಈ ಆನೆಗಳು ಬಿದ್ದು ಪ್ರಾಣ ಕಳ್ಕೊಳ್ತಿರೋದು, ನೋವಿನಿಂದ ಕೂಗ್ತಿರೋದು, ಮೇಲಿಂದ ಕೆಳಗಡೆ ಗುಂಡಿಗೆ ಬಿದ್ದು ಆ ನರಳಾಟ ಆ ರಾಕ್ಷಸಿ ರಾಜನ ಕಿವಿಗೆ ಮ್ಯೂಸಿಕ್ ತರ ಕೇಳಿಸ್ತಾ ಇದೆ. ಆತನಿಗೆ ಅದು ನೋವು ದುಃಖ ಕೊಡೋದ್ರ ಬದಲಿಗೆ ಆನಂದ ಕೊಡ್ತಾ ಇದೆ. ಇದು ಯಾವುದೋ ಕಲ್ಪನೆ ಮಾಡಿಕೊಂಡು ಬರದ ಸಿನಿಮಾ ಸ್ಟೋರಿ ಅಲ್ಲ. ಇದು ನಮ್ಮದೇ ಭಾರತದ ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಒಂದು ದಾಖಲಿತ ಸ್ಟೋರಿ. ಈ ಹಿಂದಿನ ಇತಿಹಾಸ ದರ್ಶನ ಎಪಿಸೋಡ್ ನಲ್ಲಿ ನಾವು ಗುಪ್ತರ ಬಗ್ಗೆ ಮಾತನಾಡ್ತಾ ಸುವರ್ಣ ಯುಗ ಕಂಡಿದ್ದ ಗುಪ್ತ ಸಾಮ್ರಾಜ್ಯದ ಅವನತಿಗೆ ಹೂಣರು ಕಾರಣ ಅಂತ ಹೇಳಿದ್ವಿ. ಯಾರು ಈ ಹೂಣರು, ಅವರ ಹಿನ್ನೆಲೆ ಏನು ಅಂತಲೂ ಹೇಳಿದ್ವಿ. ಆದ್ರೆ ಈ ಹೂಣರಲ್ಲಿದ್ದ ಸೈಕೋ ರಾಜ ಅಂತ ಕರೆಯಲಾಗೋ ಇನ್ನೊಬ್ಬ ನಾಯಕ ಮಿಹಿರ ಕುಲನ ಬಗ್ಗೆ ನಿಮಗೆ ಹೇಳಿರ್ಲಿಲ್ಲ ಡೀಟೇಲ್ ಆಗಿ. ಹಾಗಿದ್ರೆ ಯಾರೀತ, ಈತನ ಹಿನ್ನೆಲೆ ಏನು, ಈತನನ್ನ ಅಂತ್ಯ ಮಾಡಿದ ಆ ಯಶೋಧರ್ಮನ್ ಯಾರು, ನಂತರ ಭಾರತದಲ್ಲಿ ಏನಾಯ್ತು? ಬನ್ನಿ ಇವತ್ತಿನ ಇತಿಹಾಸ ದರ್ಶನ ಸರಣಿಯ ಎಪಿಸೋಡ್ ನಲ್ಲಿ ಈ ರೋಚಕ ಘಟ್ಟವನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅದು 5ನೇ ಶತಮಾನದ ಅಂತ್ಯದ ಟೈಮ್. ಭಾರತವನ್ನ ಆಳ್ತಾ ಇದ್ದ ಬಲಿಷ್ಠ ಗುಪ್ತ ಸಾಮ್ರಾಜ್ಯ ಒಳಗೊಳಗೆ ವೀಕ್ ಆಗ್ತಾ ಇತ್ತು. ಇದೇ ಸರಿಯಾದ ಸಮಯ ಅಂತ ಕಾದು ಕುಳಿತಿದ್ದವರು ಶ್ವೇತ ಹೂಣರು. ಸೆಂಟ್ರಲ್ ಏಷ್ಯಾದಿಂದ ಬಂದಿದ್ದ ಈ ಅಲೆಮಾರಿ ಜನಾಂಗಕ್ಕೆ ಯುದ್ಧ ಮಾಡೋದು ನೀರು ಕುಡಿದಷ್ಟೇ ಸುಲಭ ಆಗಿತ್ತು. ಇವರ ನಾಯಕ ತೋರಮಾಣ ಭಾರತದ ವಾಯುವ್ಯ ಗಡಿಯನ್ನ ದಾಟಿ ಬಂದು ಗುಪ್ತರನ್ನ ಸೋಲಿಸಿ ತನ್ನದೇ ಆದ ಸಾಮ್ರಾಜ್ಯವನ್ನ ಶುರು ಮಾಡಿದ. ಆದ್ರೆ 515ರ ಸುಮಾರಿಗೆ ತೋರಮಾಣ ಸಾಯ್ತಾನೆ. ಆಗ ಸಿಂಹಾಸನ ಏರಿದ್ದೆ ಅವನ ಮಗ ಮಿಹಿರ ಕುಲ. ತೋರಮಾಣ ಒಬ್ಬ ಅಟ್ಯಾಕಿಂಗ್ ದಾಳಿಕೋರನಾಗಿದ್ದ ರಾಜನಾಗಿದ್ದ. ಆದ್ರೆ ಮಿಹಿರ ಕುಲ ಒಬ್ಬ ನಿರ್ದಯಿ ರಾಕ್ಷಸ ರಾಜ. ಇತಿಹಾಸದ ಪುಟಗಳಲ್ಲೇ ಅದಿದೆ. ದಾಖಲೆಗಳ ಪ್ರಕಾರ ಈತನಿಗೆ ತನ್ನ ರಾಜ್ಯವನ್ನ ವಿಸ್ತರಿಸುವುದಕ್ಕಿಂತ ಸಾವು ನೋವು ರಕ್ತಪಾತ ನೋಡೋದ್ರಲ್ಲಿ ವಿಕೃತ ಆನಂದ ಸಿಗ್ತಾ ಇತ್ತು. ಈ ರಾಕ್ಷಸಿ ರಾಜನ ಬಗ್ಗೆ 12ನೇ ಶತಮಾನದ ಕಾಶ್ಮೀರದ ಇತಿಹಾಸಕಾರ ಕಲ್ಹಣ ಬರೆದ ರಾಜ ತರಂಗಿಣಿ ಅನ್ನೋ ಗ್ರಂಥದಲ್ಲಿ ಸಾಕಷ್ಟು ಡೀಟೇಲ್ ಕೊಡಲಾಗಿದೆ. ಅದರಲ್ಲಿ ಪ್ರಮುಖ ವಿಚಾರವಾಗಿರೋದು ಆನೆ ವಿಷಯ. ಆರಂಭದಲ್ಲೇ ಹೇಳಿದ್ವಲ್ಲ ಅದರ ಬಗ್ಗೆ. ಒಂದ್ಸಲ ಮಿಹಿರ ಕುಲನ ಸೇನೆ ಕಾಶ್ಮೀರದ ಪೀರ್ ಪಂಜಾಲ್ ಬೆಟ್ಟದ ಕಿರಿದಾದ ಕಣಿವೆಯ ಮಾರ್ಗದಲ್ಲಿ ಹೋಗ್ತಾ ಇತ್ತು. ಆ ಸೇನೆಯಲ್ಲಿ 100 ಆನೆಗಳಿದ್ವು. ಕಿರಿದಾದ ದಾರಿಯಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಒಂದು ಆನೆ ಕಾಲ್ಜಾರಿ 1000 ಅಡಿ ಆಳದ ಕಮರಿಗೆ ಬಿತ್ತು. ಆ ಬೃಹತ್ ಪ್ರಾಣಿ ಬೀಳುವಾಗ ಭಯದಿಂದ ಭೀಕರವಾಗಿ ಕಿರ್ಚಿಕೊಳ್ತು. ಅಲ್ಲೇ ನರಳಿ ಸತ್ತು ಹೋಯ್ತು. ಆ ಕಿರುಚಾಟದ ನೋವಿನ ಸೌಂಡ್ ಮಿಹಿರ ಕುಲನ ಕಿವಿಗೆ ಬೀಳುತ್ತೆ. ಯಾರಾದ್ರೂ ಮನುಷ್ಯರು ಅಯ್ಯೋ ಪಾಪ ಆನೆ ಬಿತ್ತೇನ್ರಿ, ಸತ್ತೋಯ್ತೇನ್ರಿ ನೋಡ್ರಿ ಅಂತ ಕೇಳ್ತಾ ಇದ್ರಲ್ವಾ. ಆದ್ರೆ ಸೈಕೋ ರಾಜಂಗೆ ಆ ಸೌಂಡ್ ಕೇಳಿ ಎಲ್ಲಿಲ್ಲದ ಆನಂದ ಆಗ್ಬಿಡ್ಬೇಕಾ. ತಕ್ಷಣ ತನ್ನ ಸೈನಿಕರಿಗೆ ಆರ್ಡರ್ ಮಾಡ್ತಾನೆ, ನನ್ನ ಸೇನೆಯಲ್ಲಿರೋ 100 ಆನೆಗಳನ್ನ ತಗೊಂಬನ್ನಿ, ಒಂದೊಂದಾಗಿ ಆ ಗುಂಡಿಗೆ ತಳ್ಳಿ ನಾನು ನೋಡ್ಬೇಕು, ಕೇಳಿ ಆನಂದ ಪಡಬೇಕು ಅಂತ. ಸೈನಿಕರು ನಡುಗುತ್ತಲೇ ಮೂಕ ಪ್ರಾಣಿಗಳನ್ನ, ಆನೆಗಳನ್ನ, ಮೂಕ ಅಂದ್ರೆ ಮನುಷ್ಯರ ಲೆಕ್ಕದಲ್ಲಿ ಮೂಕ, ಅವುಗಳನ್ನ ಒಂದೊಂದಾಗಿ ದೂಡಿ ಕೆಳಗೆ ಬೀಳಿಸ್ತಾರೆ. ಆನೆಗಳು ಗುಂಡಿಗೆ ಬಿದ್ದು ಒದ್ದಾಡ್ತಾ ಕಿರಿಚ್ತಾ ಇದ್ರೆ ಈತ ಬೆಟ್ಟ ತುದಿಯಲ್ಲಿ ನಿಂತ್ಕೊಂಡು ಮೈ ಮರೆತು ನಗ್ತಾ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದ. ಇದನ್ನ ರಾಜ ತರಂಗಿಣಿಯಲ್ಲಿ ಕಲ್ಹಣ ಬರೆದಿದ್ದಾರೆ. ಹಾಗಂತ ಹೀಗೆ ಆಗಿದೆ ಅಂತ ಹೇಳಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಇವ್ರಿಗೆ ಆಗದೇ ಇರೋ ರಾಜು, ಅಲ್ಲಿನ ಸಾಹಿತಿಗಳು, ಕೆಲವೊಂದ್ಸಲ ಏನಾಗುತ್ತೆ ಈ ಬೌದ್ಧ ಸಾಹಿತಿಗಳು ಇವರೆಲ್ಲ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಬರೆದಿರಬಹುದು ಅಂತಲೂ ಕೆಲವರು ವಾದ ಮಾಡ್ತಾರೆ. ಜೊತೆಗೆ ಈತ ಬದುಕಿದ್ದ ಕಾಲ 500ನೇ ಇಸವಿಯಲ್ಲಿ. ಕಲ್ಹಣರ ರಾಜ ತರಂಗಿಣಿ 12ನೇ ಶತಮಾನದ್ದು. ಸುಮಾರು 700 ವರ್ಷಗಳ ನಂತರ ಹುಟ್ಟಿದವರಿಗೆ ಇದೆಲ್ಲ ಹೇಗೆ ಗೊತ್ತು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಆದರೆ ಇನ್ನೊಂದಷ್ಟು ಜನ ಇದು ನಿಜ ಇರ್ಬೋದು. ಹೂಣರ ವ್ಯಕ್ತಿತ್ವನೇ ಸ್ವಲ್ಪ ಕ್ರೌರ್ಯ ಇತ್ತು. ಅದರಲ್ಲೂ ಕೂಡ ಮಿಹಿರ ಕುಲ ಆನೆ ಬಿಡಿ, ಓವರಾಲ್ ಆತನ ಜೀವನ ನೋಡಿದ್ರೇನೆ ಆತ ದೊಡ್ಡ ಕ್ರೂರಿ ಅಂತ ಗೊತ್ತಾಗುತ್ತೆ, ಮಾಡಿರಬಹುದು ಅಂತ ಅದ್ರ ಬಗ್ಗೆ ಜಸ್ಟಿಫಿಕೇಶನ್ ಕೊಡ್ತಾರೆ. ಇಂಥ ರಾಕ್ಷಸಿ ಹೂಣ ಮಿಹಿರ ಕುಲ ಆತನಿಗೆ ಹಾಗಾದ್ರೆ
ಭಯ, ಭಕ್ತಿ, ದೇವರು ಆ ಥರದ್ದೇನು ಹೆದರಿಕೆ ಇರಲಿಲ್ವಾ? ಅದಿತ್ತು. ರಾಕ್ಷಸ ಆದರೂ ಕೂಡ ಈತನಿಗೆ ಅದಿತ್ತು. ಮಿಹಿರ ಕುಲ ಕಟ್ಟ ಶಿವಭಕ್ತ, ಅದಂತೂ ಕನ್ಫರ್ಮ್ ಆಗುತ್ತೆ. ಆದರೆ ಬೌದ್ಧ ಧರ್ಮ ಅಂದರೆ ಆಗ್ತಾ ಇರಲಿಲ್ಲ. ಉತ್ತರ ಭಾರತದಲ್ಲಿದ್ದ ಸಾವಿರಾರು ಬೌದ್ಧ ವಿಹಾರಗಳನ್ನು, ಮಠಗಳನ್ನು ಕೆಡವಿ ಸಾವಿರಾರು ಬೌದ್ಧ ಭಿಕ್ಷುಗಳನ್ನು ನಿರ್ದಾಕ್ಷಿಣ್ಯವಾಗಿ ಮುಗಿಸಿಬಿಡ್ತಾನೆ ಮಿಹಿರ ಕುಲ. ಗುಪ್ತರ ಬಾಲಾದಿತ್ಯನ ತಿರುಗೇಟು. ಹೇಗೆ ಅಟ್ಟಹಾಸ ಮೆರಿತಾ ಇದ್ದ ಮಿಹಿರ ಕುಲನನ್ನ ತಡೆಯೋರು ಯಾರೂ ಇಲ್ವಾ ಅಂತ ಜನ ಕೇಳ್ತಿದ್ದಾಗ ಅಲ್ಲಿ ನರಸಿಂಹಗುಪ್ತ ಬಾಲಾದಿತ್ಯ ಬಂದರು. ಆ ಕಾಲದಲ್ಲಿ ಗುಪ್ತರು ಮೊದಲಿನಷ್ಟು ಸ್ಟ್ರಾಂಗ್ ಇರಲಿಲ್ಲ. ಮಿಹಿರ ಕುಲ ಬಾಲಾದಿತ್ಯಂಗೆ ಒಂದು ಮೆಸೇಜ್ ಕೂಡ ಕಳಿಸಿರ್ತಾನೆ. ನೋಡಪ್ಪ ಬಾಲಾದಿತ್ಯ, ನೀ ನನಗೆ ಕಪ್ಪ ಕಾಣಿಕೆ ಕಟ್ಟು, ಇಲ್ಲ ಅಂದ್ರೆ ನಿನ್ನ ಸಾಮ್ರಾಜ್ಯವನ್ನ ಸುಟ್ಟು ಬೂದಿ ಮಾಡ್ತೀನಿ, ಗೊತ್ತಲ್ಲ ನಾನು ಯಾರು, ಮಿಹಿರ ಕುಲ ಅಂತ. ಆಗ ಬಾಲಾದಿತ್ಯ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ರು. ರಕ್ತಪಾತ ಇಷ್ಟ ಇರಲಿಲ್ಲ. ಸುಮ್ಮನೆ ಬಂಗಾಳದ ಕಡೆಗೆ ಕಾಡಿಗೆ ಓಡೋಗ್ಬಿಡ್ತಾರೆ ಅವರು, ಯುದ್ಧ ಮಾಡಕ್ಕೆ ಇಷ್ಟ ಇಲ್ಲ. ಆದ್ರೆ ಮಿಹಿರ ಕುಲ ಸುಮ್ಮನೆ ಆಗ್ಲಿಲ್ಲ. ಬಾಲಾದಿತ್ಯರನ್ನ ಹುಡುಕೊಂಡು ಬಂಗಾಳದವರೆಗೂ ಹೋಗ್ತಾನೆ. ಆಮೇಲೆ ಕಡೆಗೂ ಬಾಲಾದಿತ್ಯಂಗೆ ಅರ್ಥ ಆಗುತ್ತೆ, ಈ ಮಿಹಿರ ಕುಲ ಬೆನ್ನು ಬಿಡಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ, ಯುದ್ಧ ಮಾಡಲೇಬೇಕಾಗತ್ತೆ ಇವನೊಟ್ಟಿಗೆ ಅಂತ ಹೇಳಿ ಕಾಡಿನಲ್ಲಿದ್ದ ಗುಪ್ತ ಸೇನೆಯನ್ನೆಲ್ಲ ಒಗ್ಗೂಡಿಸಿ ಮಿಹಿರ ಕುಲನ ಮೇಲೆ ದಾಳಿ ಮಾಡ್ತಾರೆ ಬಾಲಾದಿತ್ಯ. ಗುಪ್ತರ ಗೆರಿಲ್ಲಾ ತಂತ್ರಕ್ಕೆ ಹೂಣರು ತಬ್ಬಿಬ್ಬಾಗ್ತಾರೆ. ಸ್ವತಃ ಮಿಹಿರ ಕುಲನನ್ನೇ ಗುಪ್ತರು ಕ್ಯಾಪ್ಚರ್ ಮಾಡ್ತಾರೆ, ಬಾಲಾದಿತ್ಯನ ಮುಂದೆ ತಗೊಂಡ್ಬಂದು ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ತಪ್ಪಾಗುತ್ತೆ. ಬಾಲಾದಿತ್ಯರ ತಾಯಿ ಮಿಹಿರ ಕುಲನನ್ನು ನೋಡಿ ಕರುಣೆ ತೋರಿಸ್ತಾರೆ. ನೋಡು, ಈತ ಶತ್ರು ಹೌದು, ಆದರೆ ಈತನೊಬ್ಬ ರಾಜ, ಕೊಲ್ಲೋದು ಬೇಡ, ಬಿಟ್ಟು ಕಳಿಸು ಅಂತ ಮಗ ಬಾಲಾದಿತ್ಯಂಗೆ ತಾಯಿ ಹೇಳ್ತಾರೆ. ಬಾಲಾದಿತ್ಯ ತಾಯಿಯ ಮಾತಿಗೆ ಕಟ್ಟುಬಿದ್ದು ಮಿಹಿರ ಕುಲನನ್ನ ಜೀವಂತವಾಗಿ ಬಿಟ್ಟು ಕಳಿಸ್ತಾರೆ. ಆ ಒಂದು ತಪ್ಪು ಮುಂದೆ ಇಡೀ ಗಾಂಧಾರದ ವಿನಾಶಕ್ಕೆ ಕಾರಣ ಆಗುತ್ತೆ. ಆಶ್ರಯ ಕೊಟ್ಟವನಿಗೆ ದ್ರೋಹ. ಗುಪ್ತರಿಂದ ಸೋತು ಪ್ರಾಣ ಉಳಿಸ್ಕೊಂಡು ಓಡಿ ಬಂದ ಮಿಹಿರ ಕುಲಂಗೆ ದೊಡ್ಡ ಶಾಕ್ ಕಾದಿರುತ್ತೆ. ಅಲ್ಲಿ ಅವನ ಸ್ವಂತ ತಮ್ಮನೇ ಸಿಂಹಾಸನವನ್ನು ಕಿತ್ಕೊಂಡಿರ್ತಾನೆ. ಅಧಿಕಾರ ಕಳೆದುಕೊಂಡ ಮಿಹಿರ ಕುಲ ನಿರಾಶ್ರಿತನಾಗಿ ಕಾಶ್ಮೀರಕ್ಕೆ ಹೋಗ್ತಾನೆ. ಆದರೆ ಅಲ್ಲೂ ಕೂಡ ತಾನು ಸೈಕೋ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡ್ತಾನೆ. ಯಾರು ತನಗೆ ಅನ್ನ ಆಶ್ರಯ ಕೊಟ್ಟು ಕೆಲ ಕಾಲ ಜೀವನ ನಡೆಸೋಕೆ ಹೆಲ್ಪ್ ಮಾಡಿದ್ರು, ಅದೇ ಕಾಶ್ಮೀರದ ರಾಜನ ಮೇಲೆ ದಾಳಿ ಮಾಡಿ ಅವನನ್ನೇ ಸಾಯಿಸಿ ಅಲ್ಲಿ ಸಿಂಹಾಸನ ಹೋದ್ರೇನಂತೆ, ಇಲ್ಲಿ ರಾಜ ಆಗ್ತೀನಿ ಅಂತ ಕಾಶ್ಮೀರದಲ್ಲಿ ರಾಜ ಆಗ್ಬಿಡ್ತಾನೆ, ಸಿಂಹಾಸನ ಇರ್ತಾನೆ. ಕಾಶ್ಮೀರವನ್ನು ವಶಪಡಿಸಿಕೊಂಡ ಮೇಲೆ ಆತನ ಕಣ್ಣು ಪಕ್ಕದ ಗಾಂಧಾರದ ಮೇಲೆ, ಇಂದಿನ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಆ ಪ್ರದೇಶ ಅಂತ ಅಂದ್ಕೊಳ್ಳಿ, ಅಲ್ಲೆಲ್ಲ ಹರಡಿಕೊಂಡಿದ್ದ ಪ್ರದೇಶ, ಅದ್ರ ಮೇಲೆ ಕಣ್ಬೀಳತ್ತೆ. ಅಲ್ಲಿಗೆ ನುಗ್ಗಿ ರಾಜಮನೆತನದ ಜನರನ್ನು ಕಗ್ಗೊಲೆ ಮಾಡಿ ಬೌದ್ಧ ಮಠಗಳನ್ನು ನಾಶ ಮಾಡ್ತಾನೆ. ಯಶೋಧರ್ಮನ್ ಬೇಟೆ. ಈ ರೀತಿ ಈ ಮಿಹಿರ ಕುಲನ ಅಟ್ಟಹಾಸ ಮಿತಿ ಮೀರಿದಾಗ ಇವನು ಹಿಡಿಯೋಕ್ಕೆ ಆಗಲ್ಲ, ತಡಿಲಿಕ್ಕೆ ಆಗಲ್ಲ ಅಂಥೇಳಿ ಎಲ್ಲ ಚರ್ಚೆ ಆಗ್ತಿದ್ದಾಗ ಭಾರತದ ಇತಿಹಾಸದಲ್ಲಿ ಒಬ್ಬ ಅಪ್ರತಿಮ ವೀರನ ಎಂಟ್ರಿ ಆಯಿತು. ಅವರೇ ಮಾಳವದ, ಅಂದರೆ ಇಂದಿನ ಮಧ್ಯಪ್ರದೇಶದ ರಾಜ ಯಶೋಧರ್ಮನ್. ಇವ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಲೇಬೇಕು. ಈತ ಮಧ್ಯಪ್ರದೇಶದ ಮಾಳವ ಪ್ರಾಂತ್ಯವನ್ನು ಆಳ್ತಾ ಇದ್ದ ಔಲಿಕರ ವಂಶದ ಅರಸ. ವೈಷ್ಣವರಾಗಿದ್ದರು, ಅಂದರೆ ವಿಷ್ಣುವಿನ ಆರಾಧಕರಾಗಿದ್ದರು. ಆರಂಭದಲ್ಲಿ ಈ ಔಲಿಕರ ವಂಶದ ರಾಜರು ಯಾರೂ ಕೂಡ ಸ್ವತಂತ್ರ ರಾಜರಾಗಿರಲಿಲ್ಲ. ಇವರು ಗುಪ್ತ ಸಾಮ್ರಾಜ್ಯದ ಅಧೀನದಲ್ಲಿ ಸಾಮಂತರಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ 5ನೇ ಶತಮಾನದ ಕಡೆಗೆ ಕತೆ ಚೇಂಜ್ ಆಯಿತು. ಹೂಣರ ದಾಳಿಯನ್ನು ಗುಪ್ತರ ಕೈಯಲ್ಲಿ ತಡೆಯೋಕೆ ಆಗಲ್ಲ ಅನ್ನೋದು ಯಶೋಧರ್ಮಂಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆಗ ತಕ್ಷಣವೇ ಗುಪ್ತರ ನೆರಳಿನಿಂದ ಹೊರಬಂದ ಯಶೋಧರ್ಮನ್ ನಾನೇ ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡಿಕೊಳ್ತಾರೆ. ತನ್ನದೇ ಆದ ಒಂದು ಬಲಿಷ್ಠ ಸೇನೆಯನ್ನು ಕಟ್ತಾರೆ. ಬರೀ ಸಣ್ಣ ಪ್ರಾಂತ್ಯಕ್ಕೆ ರಾಜರಾಗಿದ್ದವರು ತನ್ನ ಶೌರ್ಯದಿಂದ ಅಕ್ಕಪಕ್ಕದ ರಾಜ್ಯಗಳನ್ನು ಗೆಲ್ತಾ ಉತ್ತರ ಭಾರತದ ಪ್ರಾಂತ್ಯಗಳನ್ನು ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಶುರು ಮಾಡ್ತಾರೆ. ಆಗಲೇ ಹೂಣರ ಮಿಹಿರ ಕುಲಂಗೂ ಯಶೋಧರ್ಮನ್ಗೂ ಯುದ್ಧ ಶುರುವಾಗುತ್ತೆ. ಸಾಮಾನ್ಯ ಶಕೆ 528ರ ಸುಮಾರಿಗೆ ಯಶೋಧರ್ಮನ್ ಭಾರೀ ಸೇನೆಯೊಂದಿಗೆ ಮಿಹಿರ ಕುಲನ ಮೇಲೆ ಮುಗಿಬೀಳ್ತಾರೆ. ಸೊಂದಾನಿ ಅನ್ನೋ ಜಾಗದಲ್ಲಿ ನಡೆದ ಈ ಮಹಾ ಯುದ್ಧದಲ್ಲಿ ಮಿಹಿರ ಕುಲನ ಸೇನೆ ಧೂಳಿಪಟ ಆಗುತ್ತೆ. ಮಿಹಿರ ಕುಲ ಸರೆಂಡರ್ ಆಗ್ತಾನೆ. ಈ ಐತಿಹಾಸಿಕ ವಿಜಯದ ಬಗ್ಗೆ ಮಧ್ಯಪ್ರದೇಶದ ಮಂದಸೌರ್ ಶಾಸನ ಇವತ್ತಿಗೂ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ತೋರಿಸ್ತಾ ಇದೆ ನಮಗೆ. ಶಿವರಿಗೆ ಮಾತ್ರ ತಲೆಬಾಗ್ತಾ ಇದ್ದ ಮಿಹಿರ ಕುಲನ ತಲೆಯನ್ನು ಯಶೋಧರ್ಮನ್ ತನ್ನ ಪಾದದ ಬಳಿ ಬಗ್ಗಿ ಸರೆಂಡರ್ ಆಗುವಂತೆ ಮಾಡಿದ್ರು ಅಂತ ಶಾಸನ ಹೇಳುತ್ತೆ. ಯಶೋಧರ್ಮರ ಈ ಪೆಟ್ಟಿಗೆ ಭಾರತದಲ್ಲಿ ಹೂಣ ಸಾಮ್ರಾಜ್ಯದ ಬೆನ್ನೆಲುಬೆ ಮುರಿದು ಹೋಯಿತು. ಇದಾದಮೇಲೆ ಮಿಹಿರ ಕುಲ ಮತ್ತೆ ಕಾಶ್ಮೀರಕ್ಕೆ ಹೋಗ್ತಾನೆ. ಆದರೆ ಆತ ಅಲ್ಲಿ ಹೆಚ್ಚು ದಿನ ಬದುಕಲ್ಲ. ಆಮೇಲೆ ಭೀಕರವಾದ ಕಾಯಿಲೆ ಬಂದು ಸರಿಯಾದ ಟ್ರೀಟ್ಮೆಂಟ್ ಎಲ್ಲ ಇರಲಿಲ್ಲ ಆಗಿನ ಕಾಲದಲ್ಲಿ. ಮೈಯೆಲ್ಲ ಹುಣ್ಣಾಗಿ ಆತ ಸತ್ತೇ ಹೋಗ್ತಾನೆ. ನಂತರ ಏನಾಯಿತು
ಅದನ್ನು ಹೇಳೋಕ್ಕೂ ಮುನ್ನ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ನಮ್ಮ ಇಂತಹ ಪ್ರಯತ್ನವನ್ನು ನೀವು ಸಪೋರ್ಟ್ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಜಾಯಿನ್ ಆಗಿರೋ ವೀಕ್ಷಕರಿಗೆ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವೀಡಿಯೋಸ್ನ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ನಿರಂತರವಾಗಿ. ಅದನ್ನು ನೀವು ಕೂಡ ನೋಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸ್ನ ಸರಿ ಸ್ಕ್ರೋಲ್ ಮಾಡಿ ನೋಡಿ. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ಹಾಗೂ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನೀವು ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಮಿಂಚಿನ ಥರ ಬಂತು ಮಿಹಿರ ಕುಲನ ಅಟ್ಟಹಾಸವನ್ನು ಮುರಿದ ಯಶೋಧರ್ಮನ್ 545ನೇ ಇಸ್ವಿ ಸುಮಾರಿಗೆ ನಿಗೂಢವಾಗಿ ಕಣ್ಮರೆ ಆಗಿಬಿಡ್ತಾರೆ. ನಿಗೂಢವಾಗಿ, ಸರಿಯಾಗಿ ಸುಳಿವನ್ನು ಕೊಡದೆ, ಸಾಕ್ಷ್ಯವನ್ನು ಕೊಡದೆ. ಅದಾದಮೇಲೆ ಗುಪ್ತ ಸಾಮ್ರಾಜ್ಯವು ಪತನ ಆಯಿತು. ಯಶೋಧರ್ಮನ್ ಏಟಿಗೆ ಹೂಣರ ಸಾಮ್ರಾಜ್ಯ ಮುರಿದು ಬಿದ್ದಿದ್ದ ಹೊರತು ಹೂಣರು ಸಂಪೂರ್ಣವಾಗಿ ಭೂಮಿ ಮೇಲಿಂದ ಮಾಯ ಆಗಿರಲಿಲ್ಲ. ಸೊ ಮತ್ತೆಲ್ಲ ಒಟ್ಟಾಗ್ತಾರೆ ಹೂಣರು. ಆಕ್ರೋಶಗೊಂಡಿದ್ದ ಸಣ್ಣ ಪುಟ್ಟ ಹೂಣರ ಗುಂಪುಗಳು ಭಾರತದ ಗಡಿ ಭಾಗದಲ್ಲಿ ಮತ್ತೆ ಪ್ರಾಬ್ಲಮ್ ಕೊಡೋಕೆ ಶುರು ಮಾಡ್ತಾರೆ. ಇಲ್ಲಿ ಯಶೋಧರ್ಮನ್ ಮತ್ತು ಗುಪ್ತ ಸಾಮ್ರಾಜ್ಯ ಪತನ ಆದಮೇಲೆ ಉತ್ತರ ಭಾರತದಲ್ಲಿ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್ ಸೃಷ್ಟಿಯಾಯಿತು. ಅಧಿಕಾರದಲ್ಲಿ ಯಾರು, ಇಡೀ ಉತ್ತರ ಭಾರತದ ಕಂಟ್ರೋಲ್ ಯಾರ್ದು, ದೊಡ್ಡ ಸಾಮ್ರಾಟರು ಯಾರು ಅನ್ನೋ ಪ್ರಶ್ನೆಗೆ ಖಾಲಿ ಜಾಗ ಇತ್ತು ಉತ್ತರ. ಆಗ ಈ ಗ್ಯಾಪನ್ನು ತುಂಬಿ ಹೂಣರ ವಿರುದ್ಧ ಗಟ್ಟಿಯಾಗಿ ನಿಂತ ಕೀರ್ತಿ ಮೌಖರಿ ವಂಶದ ರಾಜರಿಗೆ ಸಲ್ಲುತ್ತೆ. 100 ವರ್ಷಗಳ ಕಾಲ ಭಾರತದ ರಾಜಧಾನಿಯಾಗಿದ್ದ ಪಾಟಲಿಪುತ್ರದ ಬದಲು ಉತ್ತರ ಪ್ರದೇಶದ ಕನೌಜ್ ನಗರವನ್ನು ಹೊಸ ಪವರ್ ಸೆಂಟರ್ ಆಗಿ ಬದಲಾಯಿಸಿದ್ದು ಇದೇ ಮೌಖರಿಗಳು. ಆರಂಭದಲ್ಲಿ ಇವರು ಗುಪ್ತರ ಕೈ ಕೆಳಗೆ ಸಾಮಂತರಾಗಿ ಕೆಲಸ ಮಾಡ್ತಾ ಇದ್ರು. ಹರಿವರ್ಮನ್ ಅನ್ನೋ ನಾಯಕ ಈ ವಂಶಕ್ಕೆ ಒಂದು ಭದ್ರ ಬುನಾದಿ ಹಾಕಿದ್ರು. ಆಮೇಲೆ ಬಂದ ರಾಜರು ಗುಪ್ತ ರಾಜಮನೆತನದ ಹೆಣ್ಣು ಮಕ್ಕಳನ್ನೇ ಮದುವೆಯಾಗಿ ತಮ್ಮ ರಾಜಕೀಯ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಂಡ್ರು. ಆದರೆ ಈ ಮೌಖರಿ ವಂಶದ ಅತಿ ಬಲಿಷ್ಠ ಮತ್ತು ಶ್ರೇಷ್ಠ ರಾಜ ಅಂದರೆ ಅದು ಈಶಾನ ವರ್ಮನ್. ಗುಪ್ತರ ನೆರಳಿನಿಂದ ಸಂಪೂರ್ಣವಾಗಿ ಹೊರಬಂದ ಇವರು ತನ್ನನ್ನು ತಾನು ಇಂಡಿಪೆಂಡೆಂಟ್ ರಾಜ ಅಂತ ಡಿಕ್ಲೇರ್ ಮಾಡಿಕೊಂಡು ಮಹಾರಾಜಾದಿ ರಾಜ ಅನ್ನೋ ಬಿರುದನ್ನು ಧರಿಸಿದ್ರು. ಯಶೋಧರ್ಮನ್ ಸತ್ತ ಮೇಲೆ ಭಾರತದ ಗಡಿಗಳಲ್ಲಿ ಮತ್ತೆ ಕಾಟ ಕೊಡೋಕೆ ಶುರು ಮಾಡಿದ್ದ ಹೂಣರ ಸಣ್ಣ ಪುಟ್ಟ ಗುಂಪುಗಳನ್ನು ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆದ ಕೀರ್ತಿ ಈಶಾನ ವರ್ಮನ್ ಅವರಿಗೆ ಸಲ್ಲುತ್ತೆ. ಅವರು ಮತ್ತು ಅವರ ಮಗ ಶರ್ವ ವರ್ಮನ ಕಾಲದಲ್ಲಿ ಮೌಖರಿ ಸಾಮ್ರಾಜ್ಯ ಇಡೀ ಉತ್ತರ ಭಾರತದಲ್ಲಿ ಸ್ಟ್ರಾಂಗ್ ಆಗಿ ಬೆಳೆದು ನಿಲ್ಲುತ್ತೆ. ಅದಾದಮೇಲೆ ಮೌಖರಿಗಳು ಹರ್ಷವರ್ಧನ ಅಂದರೆ ವರ್ಧನ ಸಾಮ್ರಾಜ್ಯದೊಂದಿಗೆ ಸಂಬಂಧವನ್ನು ಬೆಳೆಸ್ತಾರೆ. ಅದನ್ನು ಮುಂದಿನ ಎಪಿಸೋಡ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೀಗೆ ಉತ್ತರ ಭಾರತದಲ್ಲಿ ಒಬ್ಬರ ಮೇಲೊಬ್ಬರು ದಾಳಿ ಮಾಡ್ತಿರುವಾಗ ಈಶಾನ್ಯ ಭಾರತದಲ್ಲೂ ಕೂಡ ಒಂದು ಬಲಿಷ್ಠ ಸಾಮ್ರಾಜ್ಯ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಮೇಲೇಳುತ್ತೆ. ಅದನ್ನು ಕಾಮರೂಪ ಡೈನಾಸ್ಟಿ ಅಂತ ಕರೀತಾರೆ. ಅದರ ಬಗ್ಗೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ವರದಿಯಲ್ಲಿ ಹೇಳ್ತೀವಿ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬರುತ್ತೆ, ಟ್ಯಾಪ್ ಮಾಡ್ಬೋದು ನೀವು. ಹಳೆಯ ಎಪಿಸೋಡ್ಸ್ ನೋಡೋಕ್ಕೆ ಇತಿಹಾಸ ದರ್ಶನದನ್ನು ನೋಡಿಲ್ಲ ಅಂದರೆ ಮಿಸ್ ಇಲ್ಲದೆ ಇಲ್ಲಿ ಚೆಕ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡ್ಬೋದು ಆಸಕ್ತರು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.